3514. ओके ऐसे बंद कर दीजिए। बंद करना है। सीट बेल्ट डालो। कितना के दिखा रहा है? पैसा हाँ पैसा मालूम अपना नहीं देखा मारा है। हाँ, मारा है क्या? इस तरफ दे दो। इधर से देखने नहीं आता है पैसा कितना दिखाता है। नहीं देखा था, इधर देखो ट्रिप डिटेल्स करके है ना, हाँ। इसको टच किया तो यहाँ दिखेगा। देखो 430 रुपये। ठीक है ठीक है, कितना 18 किलोमीटर के लिए? ठीक 18 किलोमीटर बोला तो आपको 18 इंटू 26, देखो अभी बराबर गवर्नमेंट रेट पे बिल आ गया एग्जैक्ट। ठीक है, इसका पहले कम आ जाएगा, इसलिए कोई लोग ड्राइवर लोग नहीं ले लेता है, समझ गया ना? स्कैनर दे दीजिएगा पहले सर। इधर लेना स्कैनर लो। ठीक है भेज दीजिए। हाँ ये नहीं पड़ेगा कोई दे दे तुम्हारा ठेकेदार ऑटो पे नहीं आने के लिए बोल देगा क्या? अच्छा, क्यों के लिए बोला तो वो नहीं बोलेगा क्या कुछ भी? नहीं बोलता है? बोलता है जब भी चलना तो कार पे। ठीक सर। क्यों ऑटो पे जा सकता है ना? सर पेमेंट हो गया देखिए। हाँ हो गया मैसेज आ गया, पेमेंट तो आ गया। ऑटो पे जा सकता है ना 3 आदमी आराम से जा सकता है, लेकिन ठंड तो लगेगी लगता नहीं। है ना सर। ठंड लगता है क्या? हाँ लेट अगर वो लेट से पहुंचाता है ना। लेट हो जाएगा क्या? हाँ हाँ कार से थोड़ा जल्दी में चल, अपना से खुद से बना खाना पड़ता है ना। हाँ इसी से ओ पूरा दिन आगे जाने का आने का पूरा कार्य यूज करेगा तुम लोग? कार यूज करता है। ऑटो नहीं यूज करेगा? उन लोगों का लाइफ कैसे चलना है भाई? तुम लोग 3 आदमी आराम से ऑटो पे जाना पड़ेगा ना आप? हाँ जाना है, ट्राई करो, उसका भी खाना चाहिए ना। हाँ खाना तो सबको चाहिए सर। हाँ वैसा नहीं है, तुम्हारा ठेकेदार झूठ बोल रहा है तुम्हारे साथ। तो आज ऑटो नहीं मिला। नहीं डेली कार्य कार्य करते हैं। डेली तो ठीक है, अभी डेली क्या कर रहा है पता है? ऑटो का कम कार आ रहा है, इसीलिए वो लोग बुकिंग करके आपको कार पे भेज रहा है। वही वो 18 किलोमीटर के लिए 1 किलोमीटर का 18 रुपये होता है, कार के लिए एक बार 14 रुपये से 16 रुपये दे देगा ना, इसीलिए कार बुकिंग करेगा वो लोग को। मुझे पता है, ಕೇಳಿಸ್ಕೊಂಡ್ರೆ ಅಣ್ಣ ಚಾಲಕ ಮಿತ್ರರೇ, ಕ್ಯಾಬ್ ಡ್ರೈವರ್ಗಳು ಇವರು सेंट्रिक काम है आपका? क्या काम है? डीप क्लीनिंग। अच्छा ಡೈಲಿ ಆತೆ ಜಾತೆ रहेगा ना? ನೋಡ್ರಣ್ಣ, ಆಟೋ ಡ್ರೈವರ್ಗಳಿಗೆ ಅವರು ಬುಕ್ ಮಾಡಲ್ವಂತೆ, ಧೂಳು ಬರುತ್ತಂತೆ ಗಾಡೀಲಿ। ऑटो से भी जाता है ना, ऑटो से भी जाता है, सुबह ऑटो से जाता है, हाँ। रात को लेकर आता है। अभी बोल दिया आप ऑटो में नहीं जाएगा वैसा? कभी कभार वो नहीं जाते हैं तो हाँ। ऑटो सुबह करता है। ಹಾಂ ಅಣ್ಣ ಹೆದರ್ಕೊಂಬಿಟ್ಟ। शाम को खाली एक गाड़ी करता है। ಹಾಂ ಸರಿ ಅಣ್ಣ ಹೆದರ್ಕೊಂಬಿಟ್ಟ। ಈಗ ಅದಕ್ಕೆ ಇವಾಗ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ। ನೋಡ್ರಿ ನಮ್ಮ ಆಟೋದವ್ರ ಜೀವನ ಹೆಂಗ್ ಬಂದಿದೆ ಅಂತ, ಈ ರ್ಯಾಪಿಡೋದವನು ಬೇವರ್ಸಿ ಗೊತ್ತದ ಪಾಯ್ಕೆ ನನಗೆ ಸರಿಯಾಗಿ। ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಆಟೋ ಬೆಲೆಗಿಂತ ಕಾರ್ನ ಕಡಿಮೆ ಕಳ್ಸಾ ಇರೋದ್ರಿಂದ ಒಂದು ಕಾರಣ ಆದ್ರೆ, ನಮ್ಮ ಕ್ಯಾಬ್ ಡ್ರೈವರ್ಗಳು ಕಡಿಮೆ ರೇಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ನು ಎಷ್ಟಾರ ತೋರಿಸ್ಲಿ ಅಂದ್ಬಿಟ್ಟು ಕರ್ಕೊಂಡು ನಿಮಗೆ ನಾಚಿಕೆ ಆಗ್ಬೇಕಂಡ್ರಯ್ಯ? ಏನು ಸತ್ತೋಗ್ಬಿಡ್ತೀರಾ ನೀವು? ಪ್ರತಿಯೊಬ್ಬ ಕ್ಯಾಬ್ ಡ್ರೈವರ್ 24 ರೂಪಾಯಿ ತಕ್ಕಂಟೆ ಓಡಾಡಿ ಅವಾಗ ಬುದ್ಧಿ ಕಲಿತಿದೆ। ನಮ್ಮ ಮೀಟರ್ನ ಹಾಕೊಂಡು ನಾವು ಡ್ಯೂಟಿ ತಗೊಂಡು ಆ ರ್ಯಾಪಿಡೋದನ್ಗೆ ಸರಿಯಾಗಿ ಹಿಂದಕ್ಕೆ ಯಾಕೆ ಬೆಣೆ ಪೆಟ್ಟಬೇಕು? ನೀವುಗಳು ಸರಿ ಇಲ್ಲ ಕಣ್ರೆ ಫಸ್ಟು ಕ್ಯಾಬ್ ಡ್ರೈವರ್ಗಳು। ಆಟೋ ರೇಟ್ಗಿಂತ ಕಡಿಮೆ ಬರುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತೀರಲ್ಲ, ನೋಡಿ ಹೆಂಗೈತೆ ಆಟೋದವ್ರ ಜೀವನ ಹೆಂಗಾಗೈತೆ ನೋಡು ಇದರಿಂದ। ಯಾವೊಂದೋ ಗಾಡಿ ಲೀಸ್ಗೆ ತಗೊಂಡ್ಬಿಟ್ಟಿರ್ತೀರಾ, ಯಾವೊಂದೋ ಗಾಡಿ ಹೋದ್ರಲ್ಲಿ ಬಿಡು ನನಗೇನೋ ಡೀಸೆಲ್ ಹೋದ್ರೆ ಹೋಗುತ್ತೆ ಅಂದ್ಬಿಟ್ಟು ಹಾಕೊಂಡು ಓಡಿಸ್ಬಿಡ್ತೀರಾ। ಇಲ್ಲಿ ವರ್ಷದಗಳನ್ನ ನೋಡ್ತಾ ಇದ್ದೀರಾ ನೀವು, ವರ್ಷದಗಳು ನೋಡ್ತಾ ಇಲ್ಲ। ಮಾನ ಮರ್ಯಾದೆ ಅನ್ನೋದೇನಾದ್ರು ಕ್ಯಾಬ್ ಡ್ರೈವರ್ಗಳು ನಿಮ್ಗೆ ಇದ್ರೆ 24 ರೂಪಾಯಿಗಿಂತ ಕಡಿಮೆ ಯಾರು ಹೋಗ್ಬಾರ್ದು। ಆಮೇಲೆ ಇನ್ನೊಂದೇನು ಅಂದರೆ, ಎಷ್ಟೋ ಜನ ಆಟೋನು ಕೂಡ ಇದೆ, ಮೀಟರ್ ಟ್ಯಾಕ್ಸಿಗೆ ಆಟೋನು ಕೂಡ ಯೂಸ್ ಆಗುತ್ತೆ। ಎಷ್ಟೋ ಅಪ್ಲಿಕೇಶನ್ಗಳಲ್ಲಿ 18 ರೂಪಾಯಿನ ಕೊಡ್ತಾ ಇಲ್ವಂತ ಅವರು। ಅದನ್ನು ಬರಬೇಕು ಅಂದರೆ ನೀವು ಟೌನರ್ ಅಪ್ಲಿಕೇಶನ್ನ ಆಟೋ ಡ್ರೈವರ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ। ಹಾಗೆ SUV ಗಾಡಿಗಳು ಇದೆ ಇದರಲ್ಲೇ, SUV ಗಾಡಿಗಳಿಗೆ 32 ರೂಪಾಯಿ ಕಿಲೋಮೀಟರ್ ಇದೆ, ಅವರು ಕೂಡ ಮೀಟರ್ ಹಾಕೊಂಡು ಡ್ಯೂಟಿ ಮಾಡ್ಬೋದು। SUV ಗಾಡಿನಲ್ಲಿ ಮಿನಿ ಗಾಡಿನೂ ತಗೊಂಡ್ಬಿಡೋದು, ಬುಕಿಂಗ್ ತಗೊಳ್ಳೋದು, ಸಿಡನ್ ಗಾಡಿನೂ ತಗೊಳ್ಳೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ। ಒಂದು ವೇಳೆ ತಗೊಂಡ್ರು ನೀವು 32 ರೂಪಾಯಿ ಚಾರ್ಜನ್ನೇ ಮಾಡಿ ಅವ್ರಿಗೆ। ಇದನ್ನ ನಾನು ಮುಂದಿನ ಯಾವತ್ತಾದ್ರೂ ಒಂದು ದಿನ ತಿಳಿಸ್ಕೊಡ್ತೀನಿ। ನನ್ನ ಜೊತೆ ಯಾರೆಲ್ಲ ನೀವು ಮೀಟರ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂದ್ಕೊಂಡು ನೀವು ನನ್ನ ಅಭಿಮಾನಿಗಳು ಅಂದ್ಕೊಂಡು ಇದ್ದೀರಾ, ನಾನು ಕರೆದ ದಿನ ನಾನು ಹೇಳಿದ ದಿನ ನಾನು ಏನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಬೇಕು। ಹಂಗಿದ್ರೆ ನನ್ನ ಅಭಿಮಾನಿಗಳು ಅಂದ್ಕೊಂಡು ಹೇಳ್ಕೊಳ್ಳಿ,
ಬರೀ ಫೋನ್ ಮಾಡ್ಬಿಟ್ಟು ಅಣ್ಣ ನಿನ್ನ ಫಾಲೋವರ್ ಅಣ್ಣ, ನಿನ್ನ ವಿಡಿಯೋ ನೋಡ್ತೀನಿ ಅಣ್ಣ, ಲೈಕ್ ಮಾಡ್ತೀನಿ ಅಣ್ಣ, ಶೇರ್ ಮಾಡ್ತೀನಿ ಅಣ್ಣ, ನನಗೆ ನಿಮ್ಮ ಶೇರು ಲೈಕು ನಮ್ಗೆ ಏನು ಬೇಕಾಗಿಲ್ಲ ಗುರು. ನಿನ್ನ ಜೀವನದಲ್ಲಿ ನೀನು ಬದಲಾಗೋ ಸಾಕು ನನಗೆ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಡ್ರೈವರ್ ಆಗಿ ನೀನು ನಿನ್ನ ಒಳಿತನ್ನ ಅಥವಾ ನಿನ್ನ ಜೀವನನ ಸದೃಢಪಡಿಸ್ಕೊಬೇಕು ಅಂದರೆ ಇವನ್ನೆಲ್ಲ ನೀವು ಸ್ಟೆಪ್ನ ತಗೊಬೇಕು. ಅವ್ನು ಯಾವನ ಕಡಿಮೆ ತೋರಿಸ್ತೀನಿ ಅವ್ರ ಅಪ್ಪಂದ ಗಾಡಿಗಳು, ನಿಮ್ಮದೇ ತಾನೇ ಗಾಡಿಗಳು, ಯಾಕೆ ಅವನ್ನೆಲ್ಲ ಮಾಡ್ತೀರಾ ನೀವು? ಕಡಿಮೆ ರೇಟ್ ಕೊಟ್ಟರೆ ಯಾಕೆ ಹೋಗ್ಬೇಕು? ಏನು ಅವ್ರ ಅಪ್ಪ ಬಂಡವಾಳ ಹಾಕನೇನು? ಅವ್ರ ಅಪ್ಪನೇ ಬಂಡವಾಳ ಹಾಕಿದ್ರು, ರ್ಯಾಪಿಡೋದವ್ರ ಅಪ್ಪನೇ ಬಂಡವಾಳ ಹಾಕಿದ್ರು, ಅವನು ಸರ್ಕಾರದ ರೇಟಲ್ಲೇ ಹೋಗ್ಬೇಕು. ಬೆಳಗ್ಗೆ ಒಂದು ಫೋಟೋ ಹಾಕಿದ್ದೀನಿ, ಅದ್ರದ್ದೊಂದು ವಿಡಿಯೋ ಹಾಕ್ತೀನಿ, ಇನ್ನು ನಂಗೆ ಟೈಮ್ ಸಿಕ್ಕಿಲ್ಲ, ಅದು ವಿಡಿಯೋ ಮಾಡಿದ್ದೀನಿ. ಅದು ಅವನೇ ಹೇಳಿದ್ದಾನೆ, ಅವ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಅವನೇ ಹೇಳಿದ್ದಾನೆ, ನಾನು ರೇಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ಇದೇನಿದ್ರು ಸರ್ಕಾರದ ಆದೇಶದಂತೆ ಏನು ರೇಟ್ ಇರುತ್ತೋ ಅದನ್ನು ನಾನು ನಿಮಗೆ ಎಸ್ಟಿಮೇಟ್ ತೋರಿಸ್ತೀನಿ, ದುಡ್ಡನ್ನು ತಗೊಳ್ಳೋದು ಬಿಡೋದು ಇದೆಲ್ಲ ಡ್ರೈವರ್ಗೆ ಮತ್ತು ಕಸ್ಟಮರ್ಗೆ ಸಂಬಂಧಪಟ್ಟಿದ್ದು ಅಂತ. ಆಯಿತಾ? ಎದುರುಗಳ ಅವಶ್ಯಕತೆ ಇಲ್ಲ. ನನಗೆ ಸಮಯ ಬರುತ್ತೆ ಹೇಳ್ತೀನಿ, ಆ ಟೈಮಲ್ಲಿ ನೀವೆಲ್ಲರೂ ರೆಡಿ ಇರಿ. ಹಾಕೊಂಡು ಸರಿಯಾಗಿ ಬಗ್ನಿಗೂಟ ಇಡೋಣ. ಈ ಸಂಘಟನೆಗಳನ್ನ ಕಟ್ಕೊಂಡು ಎಷ್ಟೋ ಜನ ಇದ್ದಾರಪ್ಪ, ದೊಡ್ಡ ದೊಡ್ಡವರು. ಯಾರೋ ಒಬ್ಬರು ಡ್ರೈವರ್ ಹೇಳ್ತಾ ಇದ್ರು ಮೊನ್ನೆ, ಸರ್ ನೀವು ಹೀಗೆ ಒಬ್ಬರೇ ಓಡಾಡೋರಾಗಲ್ಲ ಸರ್, ದೊಡ್ಡವ್ರನ್ನ ಇಟ್ಕೋಬೇಕು ಅಂತ. ಏನು ದೊಡ್ಡವರು ಅಂದರೆ ಏನೋ ದುಡ್ಡಿರೋರು ಯಾವತ್ತೂ ಸಪೋರ್ಟ್ ಬರೋದಿಲ್ಲ. ಯಾಕೆಂದರೆ ಅವ್ರದ್ದೇ ಆದಂಥ ಕಥೆಗಳು ಬೇಜಾನ್ ಇರ್ತವೆ. ಡ್ರೈವರ್ಗಳ ಹೆಸರನ್ನ ಹೇಳ್ಕೊಂಡು ಫೈನಾನ್ಸ್ನ ಬಿಡ್ಕೊಂಡು ಅವ್ರಿಗೆ ಗಾಡಿಗಳು ಡೀಲ್ನ ಮಾಡ್ಕೊಂಡು ಅದ್ರಲ್ಲಿ ಬರೋ ಲಾಭದಲ್ಲಿ ಬದುಕ್ತಾ ಇರ್ತಾರೆ. ಇದೇ ಕಂಪ್ನಿಯವ್ರ ಹತ್ರ ಒಳಗಡೆ ಒಡಂಬಡಿಕೆ ಮಾಡಿಕೊಂಡು, ಸರ್ ಇವತ್ತು ಡ್ಯೂಟಿಗಳು ಜಾಸ್ತಿ ಇರ್ತವೆ ಸರ್, ದಯವಿಟ್ಟು ನಿಮ್ಮ ಯೂನಿಯನಲ್ಲಿರೋರಿಗೆ ಲಾಗಿನ್ ಮಾಡೋಕೆ ಹೇಳಿ ಸರ್ ಅಂತ ಹೇಳಿ ಇವ್ರ ಬೆಳೆಗಳನ್ನ ಅಂಡರ್ಸ್ಟ್ಯಾಂಡಿಂಗ್ನ ಕರೆಕ್ಟಾಗಿ ಮಾಡಿಕೊಂಡು ನಿಮ್ಮ ಜೀವನ ಜೊತೆ ಆಟ ಆಡ್ತಾ ಇರ್ತಾರೆ. ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಬ್ಬ ಡ್ರೈವರು ಇಂಡಿಪೆಂಡೆಂಟ್ ಆಗಿ, ನೀನು ಸಂಘಟನೆ ಕಟ್ತೀನಿ ಅಂದ್ರು ನೀನು ಇಂಡಿಪೆಂಡೆಂಟ್ ಆಗಿ ಕಟ್ಕೋ. ಇಲ್ಲ ಎಲ್ಲರೂ ನಾಯಕರು ಅನ್ನೋ ಒಂದು ಸಂಘಟನೆ ಯಾವ್ದು ಇರುತ್ತೋ ಅದ್ರಲ್ಲಿ ಸೇರ್ಕೋ. ಅದ್ರ ಬಿಟ್ಬಿಟ್ಟು ಎಲ್ಲರೂ ಮುಂದೆ ನಾನೇ ನಾಯಕ ಅನ್ಕೊಂಡು ಓಡಾಡ್ಕೊಂಡು ಅವ್ರ ಹಿಂದೆ ಸುತ್ತಿಸ್ತಾರಲ್ಲ ಅಂಥವ್ರನ್ನ ಯಾರನ್ನೂ ನಂಬೇಡಿ ನೀವು. ನಿಮ್ಮನ್ನ ಬಳಸ್ಕೊಂಡೆ ಅವರೆಲ್ಲ ಮೇಲೆ ಎದ್ದೇಳೋದು. ಅರ್ಥ ಆಯ್ತಾ? ನೀವಿಲ್ದೆ ಅವ್ರು ಯಾರು ಎಲ್ಲೂ ಹೋಗಲ್ಲ. ಇಷ್ಟೆಲ್ಲ ಬಡ್ಕೊಂತ ಇದ್ದೀನಲ್ಲ, ಇಲ್ಲಾಂದ್ರೆ ಒಂದು 30-40 ಸಂಘಟನೆಗಳಿದ್ದಾವೆ. ಯಾವ ಸಂಘಟನೆ ರಾತ್ರಿ ನಾಗೇಶ್ವರ್ ಮಾಡ್ತಾರೆ ಸರಿಯಾಗೈತೆ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನೀವು ಇದೇ ಥರ ಅಪ್ಲಿಕೇಶನ್ ಬಳಸ್ಕೊಂಡು ಜನಗಳು ಎಲ್ರಿಗೂ ಪ್ರತಿಯೊಬ್ಬ ಕ್ಯಾಬ್ ಡ್ರೈವರ್ ಈ ಥರ ಮಾಡಿ ಅಂತ ಯಾವ ಅನಾರ ಒಬ್ಬ ಮಾಹಿತಿ ಕೊಟ್ಟಿದ್ದಾನ ಗ್ರೂಪ್ಗಳಲ್ಲಾಗಲಿ ಅಥವಾ ಲೈವಲ್ಲಾಗಲಿ? ಕೊಡಲ್ಲ. ಯಾಕೆ ಕೊಡ್ತಾರೆ ಹೇಳೋ? ಹಂಗೇನಾರು ಕೊಟ್ಬಿಟ್ರೆ ನೀವು ಚೆನ್ನಾಗಿ ಬದುಕ್ಬಿಟ್ರೆ ಯಾವ ಸಂಘಟನೆ ಬೇಡ ಅಂದ್ಬಿಟ್ಟು ನಿಮ್ಮ ಪಾಡು ನೀವು ಇದ್ಬಿಡ್ತೀರಾ. ನೀವು ಆಯಿತು, ನಿಮ್ಮ ಸಂಸಾರ ಆಯಿತು, ನನ್ನ ಹಬ್ಬ ಆಯಿತು, ಉಣ್ಮೆ ಆಯಿತು ಅಂತ ಮಾಡ್ಕೊಂಡು ಇದ್ಬಿಡ್ತೀರಾ. ಅವ್ರ ಹತ್ರಕ್ಕೆ ಯಾರು ಹೋಗ್ತೀರಾ ನೀವು? ಅಲ್ವಾ? ಇದೇ ಇವ್ರ ಕಥೆಗಳಿರೋದು. ಎಚ್ಚೆತ್ಕೊಳ್ಳಿ. ನೀವು ಡ್ರೈವರ್ ಆದಂಥವ್ರು ನಿಮ್ಮ ಬುದ್ಧಿನ ನಿಮ್ಮ ಕೈಲಿ ಇಟ್ಕೊಳ್ಳಿ. ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಆ ಮಾತು ಸರಿನಾ ತಪ್ಪ ಅಂತೇಳಿ 100 ಸಲ ಯೋಚನೆ ಮಾಡಿ. ನನ್ನನ್ನು ನಂಬೇಡಪ್ಪ, ನನ್ನನ್ನು ನಂಬೇಡೆ. ನಾನು ಹೇಳ್ತಾ ಇರೋದು ಸರಿ ಇದ್ರೆ 4 ಸಲ 5 ಸಲ ಯೋಚನೆ ಮಾಡಿ, ಹೌದಪ್ಪ ಏನು ಹೇಳ್ತಾ ಇರೋದು ಸರಿ ಅಂದ್ಬಿಟ್ಟು ಆವಾಗ ಒಂದು ಲೈಕ್ ಕೊಡು, ಆವಾಗ ಒಂದು ಶೇರ್ ಮಾಡು. ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು 4 ಕಾಸು ಕೊಡ್ತಾನೆ ಅಂತನೋ, ಸಾಲ ಕೊಡಿಸ್ತಾನೆ ಅಂತನೋ, ಗಾಡಿ ಕೊಡಿಸ್ತಾನೆ ಅಂತನೋ, ಅವ್ನು ತಪ್ಪು ಮಾಡಿದ್ರು ಅದನ್ನು ಕಣ್ಣಲ್ಲಿ ನೋಡಿಕೊಂಡು ಅಣ್ಣಂಗೆ ಜೈ ಅನ್ಕೊಂಡು ಜೀವನ ಮಾಡೋಕೆ ಹೋಗ್ಬೇಡಿ. ನಿಮಗೆ ನಾನೊಬ್ಬ ಇಂಡಿಪೆಂಡೆಂಟ್ ಫೈಟರ್ ಆಗಿ ನನ್ನ ಮನಸ್ಸಲ್ಲಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ನಂತರನೇ ಇಂಡಿಪೆಂಡೆಂಟ್ ಫೈಟರ್ ಆಗಿ ಹೊರತು ಯಾರೋ ಹೇಳಿದ ಯಾರೋ ರಾಜ ಯಾರೋ ಅಣ್ಣ ಯಾರೋ ಬಾಸ್ ಅನ್ಕೊಂಡು ತಿರುಗಬೇಡಿ. ನಿಮ್ಮ ಜೀವನಕ್ಕೆ ನೀವು ಬಾಸ್ ಆಗಿ, ನಿಮ್ಮ ಫ್ಯಾಮಿಲಿಗೆ ನೀವು ಬಾಸ್ ಆಗಿ. क्या देख रहा है? क्या कुछ ऐसा बात कर रहे हैं? किसके साथ बात कर रहे हैं ऐसा करके? नहीं इसमें वीडियो चल रहा है, सीक्रेट का वीडियो बन रहा हूँ मैं. आप लोग क्या बोल दिया ना, वो पूरा कन्नड़ा वाला कैब ड्राइवर लोगों को बोल रहा हूँ मैं. ಹಾಂ ನೋಡಿ, ಇಂಥ ಜಾಗಗಳಿಗೆ ಇವ್ರನ್ನ ನಾವು ಡ್ರಾಪ್ ಮಾಡಿರೋದು. ಚಲೋ ಹೆಂಗೈತೆ ನೋಡು, ಇವ್ರದೇ ಒಂದು ಫುಲ್ ಅಡ್ಡ ಇದು. ಹೆಂಗೈತೆ ಅಡ್ಡ? ಇಂಥವ್ರು ಆಟೋದಲ್ಲಿ ಬರಲ್ವಂತೆ, ಧೂಳಾಗ್ಬಿಡ್ತದಂತೆ ಇವನಿಗೆ. ನೋಡಿ ನೀವು ಡ್ರೈವರ್ಗಳು ಎಷ್ಟರ ಮಟ್ಟಿಗೆ ನೀವು ನಮ್ಮ ಡ್ರೈವರ್ ಸಂತತಿನ ನೀವು ಹಾಳು ಮಾಡ್ಕೊತ ಇದ್ರಂತ. ನಿಮ್ಮ ಇದರಲ್ಲಿ ನೀವೇ ಹಾಳು ಮಾಡ್ಕೊತ ಇದ್ರ ನಿಮ್ಮ ಜೀವನನ. ಬುದ್ಧಿವಂತರಾಗಿ ದಡ್ರಾಗ್ಬೇಡಿ. ಎಲ್ಲಿಂದಲೋ ಬಂದವರು ನಿಮ್ಮನ್ನ ಬಳಸ್ಕೊಂತ ಇದ್ದಾರೆ, ಇಲ್ಲಿರೋರು ನಿಮ್ಮನ್ನ ಬಳಸ್ಕೊತಾ ಇದ್ದಾರೆ, ಇಬ್ರು ಬಳಸ್ಕೊಂತವ್ರೆ. ಒಟ್ಟಿನಲ್ಲಿ ಮನೆ ಹಾಳಾಗ್ತಾ ಇರೋದು ಕ್ಯಾಬ್ ಡ್ರೈವರ್ಗಳದು. ನೀವು ಇದೇ ಥರ ಇದು ಬಿಡ್ತು ಅಂದರೆ ನಿಮ್ಮನ್ನ ನೆಲಸಮ ಮಾಡಿಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಬುದ್ಧಿವಂತರಾಗಿ ದಡ್ರಾಗ್ಬೇಡಿ.